ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯಲ್ಲಿರುವವರಿಗೆ ಈ ದಿನ ಸಕಾರಾತ್ಮಕ ಶಕ್ತಿ ಇರುತ್ತದೆ. ಹಣಕಾಸು ವಿಷಯಗಳಲ್ಲಿ ಯಶಸ್ಸು ಸಾಧಿಸುವ ಸಾಧ್ಯತೆಗಳಿವೆ. ಕೌಟುಂಬಿಕ ವಿಚಾರದಲ್ಲಿ ಸಂತೋಷ ಇದೆ. ಪ್ರಯಾಣವನ್ನ ಕೈಗೊಳ್ಳಬಹುದಾದ ಸಂಭವನೀಯತೆ ಕಂಡು ಬರ್ತಾ ಇದೆ. ಇನ್ನು ವೃಷಭ ರಾಶಿಗೆ ಬರೋಣ. ವೃಷಭ ರಾಶಿಯವರಿಗೆ ಶ್ರಮಕ್ಕೆ ತಕ್ಕ ಉತ್ತಮ ಪ್ರತಿಫಲ ಸಿಗುತ್ತದೆ. ಕಾರ್ಯಕ್ಷೇತ್ರಗಳಲ್ಲಿ ಸಹೋದ್ಯೋಗಿಗಳಿಂದ ಬೆಂಬಲ ಸಿಗುತ್ತದೆ. ಆರ್ಥಿಕ ವಿಷಯಗಳಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ. ಇನ್ನು ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಉತ್ಸಾಹ ಹೆಚ್ಚಿನ ಜನರನ್ನ ಆಕರ್ಷಿಸುತ್ತದೆ. ಹೊಸ ವಹಿವಾಟುಗಳಲ್ಲಿ ಕೈ ಜೋಡಿಸಲು ಇಚ್ಛೆ ಉಂಟಾಗಬಹುದು. ವೈಯಕ್ತಿಕ ಸಂಬಂಧಗಳಲ್ಲಿ ಮನೋನ್ಮತಿ ಮೀಸಲು ಇಡಲು ಪ್ರಯತ್ನಿಸಿ. ಕಟಕ ರಾಶಿ. ಆರೋಗ್ಯದ ಕಡೆಗೆ ಗಮನ ಹರಿಸಿ. ವೃತ್ತಿಯಲ್ಲಿ ಸಣ್ಣ ತಪ್ಪುಗಳಿಂದ ದೊಡ್ಡ ಪರಿಣಾಮ ಉಂಟಾಗಬಹುದು. ಕುಟುಂಬದ ಹಿರಿಯರ ಸಲಹೆಯನ್ನ ಪಾಲಿಸಿ. ಸಿಂಹ ರಾಶಿ. ನೀವು ಕಾರ್ಯತತ್ಪರರಾಗುವಂತಹ ದಿನ. ಬುದ್ಧಿವಂತಿಕೆ ನಿಮ್ಮನ್ನು ವಿಶೇಷ ಸಾಧನೆಗಳತ್ತ ಕೊಂಡೊಯ್ಯುತ್ತದೆ. ವಿದ್ಯಾರ್ಥಿಗಳಿಗೆ ಉತ್ತಮ ದಿನ. ಹೊಸ ಪ್ರೀತಿಯ ಸಂಬಂಧ ಶುರುವಾಗುತ್ತದೆ. ಕನ್ಯಾ ರಾಶಿ. ನೀವು ಪ್ರಾಮಾಣಿಕ ಶ್ರಮದಿಂದ ಯಾವುದೇ ಕೆಲಸ ಮುಗಿಸುತ್ತೀರಿ. ಆದ್ರೆ ಕೆಲವು ಅಡಚಣೆಗಳು ನಿಮ್ಮ ಸಮ್ಮುಖಕ್ಕೆ ಬರಬಹುದು. ಕುಟುಂಬ ಜೊತೆ ಸಮಯ ಕಳೆಯಲು ಪ್ರಯತ್ನಿಸಿ. ತುಲಾ ರಾಶಿ. ಮನೆ ಮತ್ತು ಆಫೀಸ್ ನಡುವಿನ ಸಮತೋಲನ ಕಾಯ್ದುಕೊಳ್ಳಲು ಸವಾಲು ಎದುರಾಗಬಹುದು. ಹೊಸ ಯೋಜನೆಗಳು ಯಶಸ್ಸು ಕಂಡು ಕಾರ್ಯಗತಗೊಳ್ಳುತ್ತವೆ. ವೃಶ್ಚಿಕ ರಾಶಿ. ಸ್ನೇಹಿತರೊಂದಿಗೆ ಮಾತಿನ ತಾಳಮೇಳ ನೋಡಿಕೊಳ್ಳಿ. ಹಣಕಾಸು ವಿಷಯಗಳಲ್ಲಿ ದೀರ್ಘಾವಧಿ ಯೋಚನೆ ಮಾಡಲು ಸೂಕ್ತ. ಪ್ರಯಾಣಗಳು ಸಾಧ್ಯತೆ ಇವೆ. ಧನುರಾಶಿ. ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ. ಹೊಸ ಉದ್ಯೋಗ ಅವಕಾಶಗಳು ಬಾಗಿಲಿಗೆ ಬರುವ ಸಾಧ್ಯತೆಗಳಿವೆ. ಮನಸ್ಸಿಗೆ ಸಂತೋಷ ಕೊಡುವ ಸಂದರ್ಭಗಳು ಎದುರಾಗಬಹುದು. ಮಕರ ರಾಶಿ. ಮನಸ್ಸಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ಪ್ರಯತ್ನ ಮಾಡುತ್ತೀರಿ. ವ್ಯಾಪಾರದಲ್ಲಿ ಲಾಭಕರವಿರುವ ಸಮಯ. ಆರೋಗ್ಯದ ಕಡೆಗೆ ಗಮನ ಹರಿಸಿ. ಕುಂಭರಾಶಿ. ನಿಮ್ಮ ಉತ್ಸಾಹ ಮತ್ತು ಶ್ರದ್ಧೆಯಿಂದ ಯಶಸ್ಸನ್ನು ಸಾಧಿಸುತ್ತೀರಿ. ಸಾಮಾಜಿಕ ಬಲ ಹೆಚ್ಚಾಗುತ್ತದೆ. ಹಾಗೆಯೇ ಆರ್ಥಿಕ ಹೂಡಿಕೆಗೆ ಉತ್ತಮ ಸಮಯ. ಇನ್ನು ಕೊನೆಯದಾಗಿ ಮೀನರಾಶಿ. ನಿಮ್ಮ ನಂಬಿಕೆಗಳು ಮತ್ತು ಅಭಿಪ್ರಾಯಗಳನ್ನ ಪರಿವರ್ತಿಸಲು ಇತರರ ಸಲಹೆ ಪಡೆದುಕೊಳ್ಳುತ್ತೀರಿ. ಕೌಟುಂಬಿಕ ಹರ್ಷವನ್ನ ಅನುಭವಿಸುವಂತಹ ದಿನ. ಹೊಸ ಬಂಡವಾಳ ಹೂಡಿಕೆ ಮಾಡಲು ಹೋಗಬೇಡಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.